ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದಂತ ಅಶ್ವಿನಿ ಎಸ್.ಎನ್ ಇದೀಗ ಮೊದಲ ಬಾರಿಗೆ ತಮ್ಮ ತುಟಿಯ ಬಗ್ಗೆ ಮಾತನಾಡಿದ್ದಾರೆ. ತುಟಿ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಟ್ರೋಲ್ ಆಗಿತ್ತು. ಇದರ ಕುರಿತು ಇದೀಗ ನೇರವಾಗಿ ಪ್ರತಿಕ್ರಿಯೆಯನ್ನ ಬಿಗ್ ಬಾಸ್ ಅಶ್ವಿನಿ ಕೊಟ್ಟಿದ್ದಾರೆ. ತುಟಿಗೆ ಏನಾಯ್ತು ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಂದ್ರು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಮುದುಲಕ್ಷ್ಮಿ ಧಾರಾವಾಹಿ ಖ್ಯಾತಿಯ ನಟಿ ಅಶ್ವಿನಿ ಎಸ್.ಎನ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ 3ನೇ ವಾರಕ್ಕೆ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ. ಅಶ್ವಿನಿ ಎಸ್.ಎನ್ ಮುಂಚೆ ಇದ್ದಂತೆ ಇಲ್ಲ, ಇವರ ತುಟಿ ಬದಲಾಂತಂತಿದೆ, ಲಿಪ್ ಫಿಲ್ಲರ್ ಮಾಡಿಸ್ಕೊಂಡಂತಿದೆ. ಸೊ ಅಂತೆಲ್ಲ ಟ್ರೋಲ್ಗಳು ಕಮೆಂಟ್ಗಳು ಹರಿದಾಡಿತ್ತು. ಅವರು ಹಲ್ಲಿಗೇನೋ ಮಾಡ್ಕೊಂಡಿದ್ದಾರೆ, ಲಿಪ್ಸಿಗೇನೋ ಸರ್ಜರಿ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಈ ರೀತಿಯಾಗಿದೆ, ನೋಡೋದಕ್ಕೆ ಚೆನ್ನಾಗಿಲ್ಲ ಅನ್ನುವಂತ ಒಂದಷ್ಟು ಕಮೆಂಟ್ಗಳು ಟ್ರೋಲ್ಗಳು ಎಲ್ಲವನ್ನ ಕೂಡ ನಾವು ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅಶ್ವಿನಿ ಅವರು ಆಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದ್ವಿ. ಇದರ ಬಗ್ಗೆ ಅಶ್ವಿನಿ ಎಸ್.ಎನ್ ಮನಬಿಚ್ಚಿ ಇದೀಗ ಮಾತನಾಡಿದ್ದಾರೆ. ನನ್ನ ಲಿಪ್ಸ್ ವಿಚಾರವಾಗಿ ತುಂಬಾ ಟ್ರೋಲ್ ಆಗಿದೆ. ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದು ಇದ್ದೇ ಇರುತ್ತೆ. ನಾವು ಇರೋ ಇಂಡಸ್ಟ್ರಿಯಲ್ಲಿ ಪ್ರತಿ ಸಲ ನಮ್ಮನ್ನ ನಾವು ಬೆಟರ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಇಲ್ಲ ನಾವು ಏನು ಮಾಡ್ಕೊಳ್ಳಲ್ಲ ಅಂತಂದ್ರೆ ನಮಗೆ ಅವಕಾಶಗಳು ಕಡಿಮೆ ಆಗಬಹುದು. ಯಾಕಂತಂದ್ರೆ ಕಾಂಪಿಟೇಷನ್ ಅಷ್ಟರ ಮಟ್ಟಿಗೆ ಇದೆ ಅಂತ ಅಶ್ವಿನಿ ಎಸ್.ಎನ್ ಒಂದು ಇಂಟರ್ವ್ಯೂ ಅಲ್ಲಿ ರಿಯಾಕ್ಟ್ ಮಾಡ್ತಾರೆ. ಹಾಗಾದ್ರೆ ಅವಕಾಶಕ್ಕೋಸ್ಕರ ಅಶ್ವಿನಿ ಅವರು ಈ ರೀತಿ ಮಾಡ್ಕೊಂಡ್ರ ಸರಿ, ಅದು ಚೆನ್ನಾಗಿ ಕಾಣಬೇಕಿತ್ತಲ್ವಾ, ಯಾಕೆ ಚೆನ್ನಾಗಿ ಕಂಡಿಲ್ಲ ಅನ್ನುವಂಥದ್ದು ಕೂಡ ವೀಕ್ಷಕರ ಒಂದು ಪ್ರಶ್ನೆ ಆಗಿತ್ತು. ನಾನು ಲಿಪ್ ಫಿಲ್ಲರ್ಸ್ ಮಾಡಿಸ್ಕೊಂಡಿದ್ದೀನಿ. ಇದೊಂದು ಕಾಸ್ಮೆಟಿಕ್ ಪ್ರಕ್ರಿಯೆ, ಅದು ಸರ್ಜರಿ ಅಲ್ಲ ಅಥವಾ ಪರ್ಮನೆಂಟ್ ಕೂಡ ಅಲ್ಲ. ಬಿಗ್ ಬಾಸ್ ಮನೆಗೆ ಹೋಗುವಾಗ ಒಂದು ಚೇಂಜ್ ಓವರ್ ಇರಲಿ, ಜನ ನನ್ನ ಒಂದು ಟಿಪಿಕಲ್ ಲುಕ್ನಲ್ಲಿ ನೋಡ್ಬಿಟ್ಟಿದ್ದಾರಲ್ವಾ. ಸೊ ಟಿಪಿಕಲ್ ಲುಕ್ನಲ್ಲಿ ಸೈಲೆಂಟ್ ಆಗಿಬಿಟ್ರೆ ಇವಳು ಏನು ಮಾಡಲಿಲ್ಲ ಅಂತ ಅನ್ಸುತ್ತೆ. ಸೊ ಒಂದು ಚೇಂಜ್ ಓವರ್ ಮಾಡೋಣ ಅನ್ನೋ ಕಾರಣಕ್ಕೆ ಲಿಪ್ ಫಿಲ್ಲರ್ಸ್ ಮಾಡಿಸಿದೆ. ಒಂದು 10 ದಿನದಲ್ಲಿ ಅದು ನಾರ್ಮಲ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ಮಾಡಿಸಿದ್ಮೇಲೆ ಅದು ನನಗೆ ಇಂಪ್ಯಾಕ್ಟ್ ಮಾಡ್ತು. ಅಯ್ಯೋ, ಹೋಗೋ ಟೈಮ್ನಲ್ಲಿ ಹೀಗಾಯ್ತು ಅಂತ ನಾನು ಸ್ಟ್ರಗಲ್ ಮಾಡಿದ್ದೆ. ಆದರೆ ಬರಲ್ಲ ಅಂತ ಹೇಳೋಕ್ಕಾಗತ್ತಾ? ನನಗೆ ಹೀಗಾಗಿದೆ, ನಾನು ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಅದೇ ಅಲ್ವಾ ಚಾಲೆಂಜ್. ಓಕೆ, ಹೋಗೋಣ, ಅದೇನಾಗುತ್ತೆ ನೋಡೋಣ ಅನ್ನೋ ಕಾನ್ಫಿಡೆನ್ಸ್ ಅಲ್ಲೇ ಹೋದೆ. ಅಲ್ಲೂ ಎಲ್ಲರೂ ಕೇಳಿದ್ರು, ನಾನು ಅದರ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದೆ. ಇದು ಪರ್ಮನೆಂಟ್ ಅಲ್ಲ, ಇಷ್ಟ ಇಲ್ಲ ಅಂತಂದರೆ ತೆಗೆಸ್ಬೋದು. ನನ್ನ ಮುಖ ಲಕ್ಷಣ ಹೋಗಿದೆ, ಮುಂಚೆ ಇದ್ದಷ್ಟು ಲಕ್ಷಣ ಈಗಿಲ್ಲ ಅನ್ನೋದು ನನಗೂ ಗೊತ್ತಿತ್ತು. ವ್ಯಕ್ತಿತ್ವ ಅಷ್ಟೇ ಮ್ಯಾಟರ್ ಆಗೋದು. ತುಂಬ ಜನ ಇಷ್ಟಪಟ್ಟಿದ್ದಾರೆ. ನಾನು ಹೊರಗಡೆ ಬಂದಾಗ ತುಂಬ ಜನ ಸಪೋರ್ಟ್ ಆಗಿ ಕೂಡ ನಿಂತ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಲಿಪ್ಸ್ ವಿಚಾರಕ್ಕೆ ಮಾತ್ರ ನೆಗೆಟಿವ್ ಆಗಿ ಮಾತನಾಡಿದ್ದಾರೆ ಅಂತ ಅಶ್ವಿನಿ ಅವರು ಹೇಳಿದ್ದಾರೆ. ಇಷ್ಟ ಆಗಿಲ್ಲ ಅಂತಂದರೆ ಓಕೆ, ಯಾಕಂದರೆ ನನಗೂ ಇಷ್ಟ ಆಗಿಲ್ಲ. ಹೌದು ಆಗಿದೆ, ಅದು ನನಗೂ ಇಷ್ಟ ಇಲ್ಲ. ಸೊ ಬದಲಾವಣೆಗೆ ಒಂಚೂರು ಟೈಮ್ ಬೇಕಾಗತ್ತೆ. ತುಂಬ ಜನ ಅದನ್ನ ಕ್ಯಾಶುವಲ್ ಆಗಿ ತಗೊಂಡಿದ್ದಾರೆ. ಇನ್ನು ಸ್ವಲ್ಪ ಜನ ಅದನ್ನ ಡೀಪ್ ಆಗಿ ತಗೊಂಡು ಟ್ರೋಲ್ ಕೂಡ ಮಾಡ್ತಿದ್ದಾರೆ. ಹೊರಗಡೆ ಬಂದ ತಕ್ಷಣ ಅಂತಹ ಮಾತುಗಳನ್ನ ಕೇಳಿದಾಗ ಹಾಗಾದ್ರೆ ಇಷ್ಟು ವರ್ಷ ನಾವು ಮಾಡಿದ ಕೆಲಸ ಕಾಣಿಸ್ಲಿಲ್ವಾ? ಇಷ್ಟು ವರ್ಷ ನ್ಯಾಚುರಲ್ ಆಗಿದ್ದು ಕಾಣಿಸಿಲ್ವಾ? ಒಂದೇ ಒಂದು ಸಣ್ಣ ಬದಲಾವಣೆ ಅಷ್ಟು ಮ್ಯಾಟರ್ ಆಗುತ್ತೆ ಅಂತಂದ್ರೆ ಯಾಕಷ್ಟು ಇಂಟ್ರೆಸ್ಟ್ ಕೊಡ್ತಿದ್ದೀರಾ ನೀವು ಅಂತ ಅಶ್ವಿನಿ ಎಸ್.ಎನ್ ಯಾರೆಲ್ಲ ಟ್ರೋಲ್ ಮಾಡಿದಾರೋ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕಂತಂದ್ರೆ ಆಕೆಗೂ ಕೂಡ ಅದು ಇಷ್ಟ ಆಗಿಲ್ಲ. ಬಟ್ ಏನ್ ಮಾಡೋಕ್ಕಾಗತ್ತೆ, ಮಾಡ್ಸಾಗಿದೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಿದೆ. ಸೊ ಅದನ್ನ ಫೇಸ್ ಮಾಡಲೇಬೇಕಾಗತ್ತೆ. ಹೌದು, ಆಕೆನ ನೋಡಿದಾಗ ಗೊತ್ತಾಗುತ್ತೆ ಲಿಪ್ಸಿಗೆ ಏನೋ ಮಾಡಿಸಿದ್ದಾರೆ, ಚೆನ್ನಾಗಿ ಕಾಣ್ತಿಲ್ಲ ಅಂತ. ಬಟ್ ಅದು ಆಕೆಗೂ ಇಷ್ಟ ಆಗಿಲ್ಲ. ಬಟ್ 10 ದಿನದ ಒಳಗಡೆ ಸರಿ ಆಗುತ್ತೆ ಅಂತ ಹೇಳಿದ್ರು, ಬಟ್ ಸರಿ ಆಗಿಲ್ಲ. ಸೊ ಏನು ಮಾಡೋಕ್ಕಾಗಿಲ್ಲ. ಸೊ ನನಗೆ ಬಿಗ್ ಬಾಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾನು ಹೈಯೆಸ್ಟ್ ಟ್ರೋಲ್ ಆಗಿದ್ದು ಬೇರೆ ಯಾವ ಕಾರಣಕ್ಕೂ ಅಲ್ಲ, ಲಿಪ್ಸ್ ವಿಚಾರಕ್ಕೆ ಅನ್ನುವಂಥದ್ದಾಗಿ ಹೇಳಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅಶ್ವಿನಿ ಅವರು ಲಿಪ್ಸ್ ಅನ್ನ ಅಂದ್ರೆ ಈ ಹಿಂದಿನ ತರನೇ ಅಂದ್ರೆ ಅವ್ರು ಹೇಗೆ ಲಕ್ಷಣವಾಗಿದ್ರೋ ಅದೇ ರೀತಿಯಾಗಿದ್ದಿದ್ರೆ ಬಹುಶಃ ಇನ್ನೂ ಮುದ್ದಾಗಿ ಕಾಣ್ತಾ ಇದ್ರು ಏನೋ. ಬಟ್ ಆಕೆಗೂ ಕೂಡ ಅದು ಆಸೆ ಇತ್ತು, ಏನ್ ಮಾಡಿಸೋದು, ಒಂದು ಸ್ವಲ್ಪ ಚೇಂಜ್ ಇರಲಿ, ಮೇ ಬಿ ಅದು ಕರೆಕ್ಟಾಗಿ ಆಗಿದ್ರೆ ಲಕ್ಷಣವಾಗೇ ಕಾಣ್ತಾ ಇದ್ರು ಅಶ್ವಿನಿ ಅವರು. ಬಟ್ ಅದು ಹೆಚ್ಚಿನ ಟೈಮನ್ನು ತೆಗೆದುಕೊಳ್ತು. ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ 3 ವಾರ ಅಥವಾ ಆಕೆ ಇನ್ನೊಂದಷ್ಟು ದಿನ ಇರ್ತಿದ್ರೆ ಬಹುಶಃ ಅದೆಲ್ಲವೂ ಕೂಡ ಸರಿ ಹೋಗ್ತಾ ಇತ್ತು. ಬಟ್ ಸಡನ್ ಆಗಿ ಅಶ್ವಿನಿ ಅವರನ್ನ ನೋಡಿದಂಥ ಜನರಿಗೆ ಯಾಕಪ್ಪ ಈ ರೀತಿಯಾಗಿ ಮಾಡಿಸಿದ್ರು, ಅಷ್ಟು ಮುದ್ದಾಗಿದ್ದಂಥ ಹುಡುಗಿ ಯಾಕೆ ಹೀಗೆ ಮಾಡಿಸಿದ್ರು, ಸರ್ಜರಿ ಮಾಡಿಸಿದ್ರು, ಅದು ಇದು ಅನ್ನುವಂಥ ಒಂದಷ್ಟು
ಸಾಕಷ್ಟು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ದು ನಿಜ ಸ್ನೇಹಿತರೆ. ಸೊ ಅಶ್ವಿನಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಆಕೆಯ ಲಿಪ್ಸ್ ಆಗಿರ್ಬೋದು ಅದು ಚೆನ್ನಾಗಿ ಕಾಣ್ತಾ ಇತ್ತಾ, ಆಕೆ ಈಗಲೂ ಕೂಡ ಲಕ್ಷಣವಾಗಿ ಕಾಣ್ತಾ ಇದ್ದಾರಾ, ಬಿಗ್ ಬಾಸ್ ಮನೆಯಲ್ಲಿ ಆಕೆ ಇನ್ನಷ್ಟು ದಿನ ಉಳಿಬೇಕಿತ್ತ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.